ಏನ್ ಮಾಡ್ಲಿ ಅಂಕಲ್? ನನ್ನ ಪಾಲಿಗೆ ಉಳ್ಕೊಂಡಿದ್ದು ಒಂದೇ ಒಂದು ಆಸೆ ನನ್ನ ಮಗ ಅನ್ಕೊಂಡಿದ್ದೆ. ಆದ್ರೆ ಅವನೇ ಹಿಂಗ್ ಬದಲಾಗ್ತವನೆ. ನಿನ್ನ ಮಗ ಒಂಚೂರು ವ್ಯತ್ಯಾಸವಾಗಿ ನಡ್ಕೊಂಡಿದ್ದಕ್ಕೆ ನಿನ್ನ ಮನಸ್ಸಿಗೆ ಇಷ್ಟು ನೋವಾಗ್ತಾ ಇದೆಯಲ್ಲ. ಇನ್ನು ಆ ಮುದಿ ಜೀವಿಗಳು ತನ್ನ ಮಗ ಮತ್ತು ಸೊಸೆ ತುಂಬ ಅನ್ಯೋನ್ಯವಾಗಿದ್ದಾರೆ ಅಂತ ಕನಸು ಕಾಣ್ತಾ ಇರೋರಿಗೆ ಸತ್ಯ ಗೊತ್ತಾಗ್ಬಿಟ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಲ್ಲ ಹೇಳು. ಅದಾಗಬಾರ್ದು ಅಂತ ತಾನೆ ನಾನು ತವ ಏನು ಹೇಳ್ದೆ ಇರೋದು. ನೀನೇನು ಹೇಳದೆ ಇದ್ರು ಹೆತ್ ಕರಳಿಗೆ ಎಲ್ಲ ಅರ್ಥ ಆಗತ್ತಮ್ಮ. ನಾನು ಹೇಗಮ್ಮ ನಡ್ಕೊಳ್ಳಿ? ಆದರೂ ನೀನು ಮಾಡ್ತಾ ಇರೋದು ತಪ್ಪಮ್ಮ. ನೋಡಮ್ಮ, ಅವನು ಅಯೋಗ್ಯ. ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ವಿಚಾರಿಸುವಷ್ಟು ಒಂದು ಮನೋಭಾವ ಅವನಿಗಿಲ್ಲ. ನೀನಾದರೂ ಆ ಮುದಿ ಜೀವಿಗಳಿಗೆ ಚೂರು ನೆಮ್ಮದಿ ಕೊಡಮ್ಮ. ನಾನ್ ತಾನೇ ಏನ್ ಮಾಡ್ಲಿ ಅಂಕಲ್? ಏನು ಮಾಡಬೇಡಮ್ಮ. ನಿನಗೆ ಪುರ್ಸೊತ್ತಾದಾಗ ಆವಾಗ ಇವಾಗ ಒಂದು 2 ನಿಮಿಷ ಫೋನ್ ಮಾಡೋರಿಗೆ ಸುಮ್ಮನೆ ಯೋಗಕ್ಷೇಮ ವಿಚಾರಿಸು. ಅಷ್ಟು ಮಾಡಿದ್ರೆ ಅವ್ರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ, ಸಂತೋಷ ಪಡ್ತಾರೆ. ನನ್ಗೇನವ್ರ ಜೊತೆ ಮಾತಾಡಬಾರ್ದು ಅಂತ ಏನಿಲ್ಲ ಅಂಕಲ್. ಆದ್ರೆ ಮಾತಾಡಕ್ ಧೈರ್ಯ ನನಗಿಲ್ಲ ಅಷ್ಟೇ. ನನಗೆ ಅರ್ಥ ಆಗುತ್ತೆ ಮಗಳೇ. ಗಂಡನ ಬಗ್ಗೆ ಬರೀ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ಕೊಂಡು ಇರಬೇಕಾಗುತ್ತೆ ಅಂತ ತಾನೆ. ಆದರೆ ಒಂದು ಸುಳ್ಳು ಹೇಳೋದ್ರಿಂದ ಇನ್ನೊಬ್ರು ಕೆಡಕಾಗದೆ ಅವ್ರಿಗೆ ನೆಮ್ಮದಿ ಕೊಡುತ್ತೆ, ಸಂತೋಷ ಕೊಡುತ್ತೆ ಅನ್ನೋದಾದರೆ ಒಂದು ಸುಳ್ಳು ಹೇಳ್ಬೋದಮ್ಮ. ಆದರೆ ಒಂದಂತೂ ಸತ್ಯ, ಆ ಸುಳ್ಳನ್ನು ಬಹಳ ದಿವಸ ಸೆರಗಲ್ಲಿ ಮುಚ್ಚಿಡೋಕ್ಕಾಗಲ್ಲ. ಅದು ಕೆಂಡ ಇದ್ದ ಹಾಗೆ. ಕ್ಯಾರಿ, ನೋಡಿದೆ ನಿನ್ ಹೆಂಡ್ತಿನ? ದಿನೇ ದಿನ ಎಷ್ಟು ಬದಲಾಗ್ತಿದ್ದಾಳೆ. ಇವಳು ಅಂದ ಚಂದ ಏನು, ಇವಳು ಡ್ರೆಸ್ಸಿಂಗ್ ಸೆನ್ಸ್ ಏನ್ ಕೇಳ್ತ್ಯಾ? ಹಬ್ಬಬ್ಬಬ್ಬಬ್ಬಬ್ಬಾ. ಈಗ ಅವಳು ರೊಟೀನ್ ಹೇಗಿದೆ ಗೊತ್ತಾ? ಟಿಪ್ ಟಾಪ್ ಆಗಿ ರೆಡಿಯಾಗಿ ಫಸ್ಟ್ ಅರುಣ್ ಮನೆ, ಆಮೇಲೆ ಇವಳು ಫ್ಯಾಕ್ಟ್ರಿ, ಆಮೇಲೆ ಅರುಣ್ ಆಫೀಸ್, ದೆನ್ ಬ್ಯಾಕ್ ಟು ಪೆವಿಲಿಯನ್. ಎಷ್ಟು ಮಜವಾಗಿದೆ ಅಲ್ವಾ ಇವಳು ರೊಟೀನು? ಅಲ್ವಾ ಸುಬ್ಲಕ್ಷ್ಮಿ ಅವರೇ? ಶನಾಯ, ನಮ್ಗೆ ಕಂಡೋರು ವಿಚಾರ. ಲೆಟ್ಸ್ ಗೋ, ಬಾ. ಏ ಸನಿಯಾ, ಕತೆನ ಸಂದಾಗೆ ಕಟ್ಟ್ಯಾ? ಬೆಳಗ್ಗೆಯಿಂದ ಸಂಜೆ ಗಂಟ AC ರೂಮಲ್ಲಿ ಕುಂತ್ಕೊಂಡು ಕಾಲ ಕಳಿಯೋಳ್ಗೆ ಕತೆ ಕಟ್ಟಕ್ ಬರ್ದೆ ಇನ್ನೇನ್ ಮಾಡಕ್ ಬರ್ತದೆ? ಒಂದ್ ಕೆಲ್ಸ ಮಾಡ ಸನಿಯಾ, ಯಾವ್ದಾದ್ರು ಸಿನಿಮಾಗೋ ಸೀರಿಯಲ್ಗೋ ಸೇರ್ಕೊಂಡ್ಬಿಡು. 3 ಕಾಸಾದ್ರೂ ದುಡಿಬೋದು. ಅದು ಬಿಟ್ಟು ಸುಬ್ಬಲಕ್ಷ್ಮಿ ಬಗ್ಗೆ ಕತೆ ಕಟ್ಟಕ್ ಬಂದ್ಯೋ, ನಿನ್ನ ಚಿತೆಗೆ ನಾನೇ ಕಟ್ಟಿಗೆ ಕಟ್ಟಬೇಕಾಯ್ತದೆ. ಶನಾಯ, ಹೊರಡೋಣ. ಇವಳ ಹತ್ರ ಏನ್ ಮಾತು? ಬಾ. ಏ ನಿಂತ್ಕಳಿ ಸ್ವಾಮಿ. ನಿಮಗ್ ಗೊತ್ತಿಲ್ದೇ ಇರೋ ಒಂದು ವಿಷಯ ಹೇಳೋದೈತೆ.
ಮನೆ ಪ್ರಾಣಿಗಳು ಮನೆಯಲ್ಲೇ ಇರಬೇಕು. ಅದು ಏನಾರ ಹೊರಗಡೆ ಬಂದು ಬೇರೆಯವ್ರಿಗೆ ತೊಂದರೆ ಕೊಡ್ತೋ ಆ ಪ್ರಾಣಿಗೆ ಏನು ಮಾಡಕ್ಕಿಲ್ಲ. ಆದ್ರೆ ಅದ್ರ ಯಜಮಾನಂಗೆ ಶಿಕ್ಷೆ ಐತೆ ಅನ್ನೋ ಕಾನೂನಿದೆ. ಅದು ನಿಮಗ್ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಇನ್ನಾರ ಇದನ್ನ ನನ್ನ ಮೇಲೆ ಛೂ ಬಿಟ್ಟು ಆಮೇಲೆ ಏನು ಗೊತ್ತಿಲ್ವೇನೋ ಅನ್ನೋರಂಗೆ ಬೆಲ್ಟ್ ಎಳಿಯೋ ನಾಟಕ ಆಡ್ಬೇಡಿ. ಸುಬ್ಲಕ್ಷ್ಮಿ, ನೋಡ್ತೆ ಗ್ಯಾರಿ, ಇಂಡೈರೆಕ್ಟ್ ಆಗಿ ನನ್ನ ಡಾಗ್ ಅಂತ ಹೇಳ್ತಿದ್ದಾಳೆ. ಏ ಇನ್ನಲ್ವೇ ಡೈರೆಕ್ಟ್ ಆಗಿ ಹೇಳ್ತೀವ್ನಿ, ನೀನೇ ತಿರ್ಗಾ ಮುರ್ಗಾ ಅರ್ಥ ಮಾಡ್ಕೊಂಡಿರೋದು. ಸುಬ್ಲಕ್ಷ್ಮಿ, ಜಸ್ಟ್ ಶಟ್ ಅಪ್. ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಹಂಗಾರೆ ಅವಳು ಮಾತಾಡಿದ್ ಸರಿಗಿತ್ತಾ? ಅಫ್ಕೋರ್ಸ್, ಅವಳು ಹೇಳಿದ್ರೆ ತಪ್ಪೇನಿದೆ. ಇತ್ತೀಚೆಗೆ ನಿನ್ ಡ್ಯೂಟಿನೂ ಹೀಗ್ತಾನೆ ಇರೋದು. ಓ ಹಂಗ ಇರ್ಲಿ ಬಿಡಿ, ಅದನ್ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗದೆ ಈಗ? ನಾನು ಹೆಂಗಾರ ರೆಡಿ ಆಯ್ತೀನಿ, ಎಲ್ಲಿಗಾರ ಹೋಯ್ತೀನಿ, ಅದಕ್ಕೇನೀಗ? ನಿಮ್ಮ ಗಂಟೆನಾದ್ರೂ ಹೋಯ್ತದ? ಇಲ್ಲ ತಾನೇ? ನೀವ್ಯಾರೋ ನಾನ್ ಯಾರೋ ಅಂದಮೇಲೆ ಇದನ್ನೆಲ್ಲ ಕೇಳಕ್ಕೆ ನೀವ್ಯಾರು ಅಂತ? ಇದೇ ಮೊದಲು, ಇದೇ ಕೊನೆ. ಇನ್ಮೇಲೆ ಅವಳಾಗ್ಲಿ ನೀವಾಗ್ಲಿ ನನ್ನ ಮೇಲೆ ಕಿಡಿ ಕಾರೋದೋ ಕಾಲೆಳಿಯೋದೋ ಮಾಡಕ್ ಬಂದ್ರೋ ಸಂದಾಕಿರಕ್ಕಿಲ್ಲ. ಹುಷಾರ್. ತಾಳಿ ಕಟ್ಟಿದ ಗಂಡಿನ್ಗೆ ಆವಾಜ್ ಹಾಕೋಷ್ಟು ಸೊಕ್ಕ? ಏನಂದ್ರಿ? ತಾಳಿ ಕಟ್ಟಿದ ಗಂಡನ? ಅಲ್ಲ, ನಮ್ ಸಂಬಂಧಕ್ಕೆ ಕೊಡ್ಲಿ ಪೆಟ್ಟು ಕೊಟ್ಟ ಮೇಲೂ ನಿಮ್ಗದಿನ್ನೂ ನೆನಪಾಯ್ತಾ? ನಿಮ್ ನಾಟಕಗಳನ್ನ ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು. ಗಾಜಿನ ಮನೆಯಾಗ ನಿಂತ್ಕೊಂಡು ಆಕಾಶ ಕಲ್ಲೊಡಿಯೋಕ್ ಹೋಗ್ಬೇಡಿ. ಹುಷಾರು. ಅರುಣ್, 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 ಈಗೇನು ನಿನ್ನ ಆಫೀಸ್ ಹೋಗ್ತೀಯೋ ಇಲ್ವೋ, ಅಥವಾ ಹೀಗೆ ನಿನ್ ಮಗಳನ್ನ ನೋಡ್ತಾ ಕೂತಿರ್ತೀಯೋ? ಡಾಕ್ಟರ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿರೋ ಮಾತಿನ ಅರ್ಥ ಹೀಗೆ ನೋಡ್ತಾ ಕೂತ್ಕೊಳ್ಳಿ ಅಂತ ಅಲ್ಲ, ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ. ಅದೆಲ್ಲ ನನಗೂ ಗೊತ್ತಿದೆ ಅಮ್ಮ. ಗೊತ್ತಿದ್ಮೇಲೆ ಎದ್ದು ಆಫೀಸ್ ಹೋಗಪ್ಪ. ನಿನ್ ಪಿ ಎ ಬೆಳಗಿಂದ ಫೋನ್ ಮಾಡ್ತಾನೆ ಇದ್ದಾನೆ. ಅದೇನೋ ಪ್ರೆಸೆಂಟೇಶನ್ ಅಂತೆ, ಮೀಟಿಂಗ್ ಅಂತೆ, ಪ್ರಾಜೆಕ್ಟ್ ಅಂತೆ. ಆದ್ರೆ ನೀನ್ ಮಾತ್ರ ಹೀಗೆ ಮಗಳನ್ನ ನೋಡ್ತಾನೆ ಕೂತಿದ್ಯಾ. ಅಮ್ಮ, ನಂಗೆ ಆ ಪ್ರೆಸೆಂಟೇಷನ್ ಮತ್ತೆ ಮೀಟಿಂಗ್ಗಳಿಗಿಂತ ನಂಗೆ ನನ್ನ ಪುಟ್ಟಿ ಆರೋಗ್ಯನ ಮುಖ್ಯ. ಏನ್ ಅರುಣ್, ಆದ್ರೆ ಈಗ ಅವಳು ಆರೋಗ್ಯವಾಗಿ ಇದ್ದಾಳಲ್ಲ. ಅದೇ ಅಜ್ಜಿ, ನಾನು ಅವಾಗ್ಲಿಂದ ಅದೇ ಹೇಳ್ತಾ ಇದ್ದೀನಿ. ಆದ್ರೂ ನನ್ ಮುಖ ನೋಡ್ಕೊಂಡು ಕೂತಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ಅದಕ್ಕೆ ನಾನು ಹಿಂಗ್ ಕೂತ್ಕೊಂಡು ನೋಡ್ತಾ ಇದ್ದೆ. ಆಯ್ತು, ನೀವಿಬ್ರು ಒಬ್ರನ್ನೊಬ್ರು ಹೀಗೆ ನೋಡ್ತಾ ಕೂತ್ಕೊಳ್ಳಿ, ನಾನು ನಿಮ್ಮನ್ನ ನೋಡ್ತಾ ಕೂತಿರ್ತೀನಿ. ನಾವ್ ಹೀಗೆ ಒಬ್ರನ್ನೊಬ್ರು ನೋಡ್ತಾ ಕೂತಿದ್ರೆ ಆಗ್ಬೇಕಾಗಿರೋ ಕೆಲಸ ಏನು ಆಗದೆ ಹಾಗೆ ಕೂತಿರ್ತವೆ. ಅರುಣ್, ಈಗ ನೀನ್ ಏನ್ ಹೋಗ್ತೀಯೋ ಇಲ್ವೋ? ಅಮ್ಮ, ನಮ್ಮ ಶೀಶ ಪುಟ್ಟಿ ಪೂರ್ತಿ ಹುಷಾರಾಗೋವರೆಗೂ ನಾನು ಎಲ್ಗೂ ಹೋಗಲ್ಲ. ಇಂಥ ಸಮಯದಲ್ಲೂ ಇವಳನ್ನ ನೋಡ್ಕೊಳಕ್ಕಾಗದೇ ಇದ್ಮೇಲೆ ಯಾವ ಕೆಲಸ ಮಾಡಿದ್ರೆ ಏನಮ್ಮ ಪ್ರಯೋಜನ?
ನನ್ನ ಮಗಳೇ ನನಗೆ ಪ್ರಾಣ. ಆ ಆಫೀಸ್ ಕೆಲಸಗಳಿಗಿಂತ ನಂಗೆ ಇವಳೇ ಮುಖ್ಯ. ನನಗೆ ತಾನೇ ನಿನ್ನ ಇವಳನ್ನ ಬಿಟ್ರೆ ಇನ್ಯಾರ ಮಾಡ್ತಾರೆ? ಇದ್ದಾರಪ್ಪ, ನಮ್ಮನ್ನೆಲ್ಲ ಇಷ್ಟಪಡೋಕೆ, ಪ್ರೀತಿಸೋಕೆ ಸುಬ್ಲಕ್ಷ್ಮಿ ಅನ್ನೋ ಇನ್ನೊಂದು ಜೀವ ಇದೆ. ಕಾಕ ಆ ಬೇಟಿ. ಅಕ್ಕ ಬೇಟಿ ಆರಾಮಾಗಿದೆಯಾ? ಹ್ಞೂ ಕಾಕ, ನನಗೇನಾಗದೆ, ನಾ ಸಂದಾಗೆ ಇವ್ನಿ. ಕಾಕ, ಫ್ಯಾಕ್ಟ್ರಿ ಕೆಲಸ ಎಲ್ಲನೂ ನೀನೇನು ಯೋಚನೆ ಮಾಡಬೇಡಮ್ಮ, ಎಲ್ಲ ಕೆಲಸ ಆರಾಮಾಗಿ ನಡೀತಾ ಇದೆ. ಆದ್ರೆ ಸುಬಕ, ನೀವು ಒಬ್ರಿದ್ರೆ 3 ಜನದ ಕೆಲಸ ಆಯ್ತದೆ ನೋಡಿ. ನಾವಿಷ್ಟು ಜನ ಸೇರ್ಕೊಂಡು 1 ದಿನ ಮಾಡೋ ಕೆಲಸನ ನೀವು ಒಬ್ರಿದ್ರೆ ಅರ್ಧ ದಿನದಲ್ಲಿ ಮಾಡಿ ಮುಗಿಸ್ಬಿಡ್ತಿದ್ರಿ. ಅದಕ್ಕೆ ಕೆಲಸ ಸ್ವಲ್ಪ ಸ್ಲೋ ಆಗಿದೆ ನೋಡಿ. ಇರ್ಲಿ ಬನ್ನಿ ಪವಿತ್ರಕ್ಕ, ನನಗೂ ಮನೇಲಿ ವಸಿ ಕೆಲಸ ಜಾಸ್ತಿ ಆಗ್ಬಿಟ್ಟಿತ್ತು, ಅದಕ್ಕೆ ಫ್ಯಾಕ್ಟ್ರಿ ಕಡೆ ಬರಕ್ಕೆ ಆಗ್ಲಿಲ್ಲ. ಈಗ ನಾನು ಬಂದೀವನಲ್ಲ, ಆಗ್ಲೂ ರಾತ್ರಿ ಕಷ್ಟಪಟ್ಟಾದ್ರೂ ಸರಿನೇಯ, ಎಲ್ಲ ಕೆಲಸನೂ ಮಾಡೇ ಮುಗಿಸ್ತೀನಿ. ಕಾಕ, ಯಾಕೆ ನೋಡ್ತಿದ್ದೀರಾ? ಏನಾಯ್ತು? ಬೇಟಿ, ಮನೇಲಿ ಏನೋ ತೊಂದರೆ ಇಲ್ಲ ತಾನೇ? ನೀನು ಆರಾಮಾಗಿದೆಯಲ್ವಾ? ಹ್ಞೂ ಕಾಕ, ನಾನು ಆರಾಮಾಗೇವ್ನಿ. ನನಗೇನಾಗೈತೆ? ಅಥರ್ವ ನನಗೆ ಮೊದಲನೇ ಮಗು ಆದ್ರೆ ಈ ಫ್ಯಾಕ್ಟ್ರಿ ನಂಗೆ 2ನೇ ಮಗು. ಈಗೊಂದು 7 ದಿನ ನಂಗೆ ಇದ್ರ ಬಗ್ಗೆ ಗಮನ ಕೊಡಕ್ ಆಗ್ಲಿಲ್ಲ, ಅದಕ್ಕೆ ಹೊಸಿ ಬೇಜಾರಾಯ್ತು. ಅಷ್ಟಕ್ಕೆ ನೀನ್ ಏನೇನೋ ಅನ್ಕೋಬೇಡಿ. ಸರಿ ಬೇಟಿ, ಅಂದಹಾಗೆ ಆ ಸೇತು ಹುಡುಗನ್ ಕಳ್ಸಿದ್ನಮ್ಮ. ಏನೋ ಈ ಸಾರಿ ಪೇಮೆಂಟ್ ಕೊಡ್ಬೇಕಂತಲ್ಲ? ಅಯ್ಯೋ, ಮರ್ತೇ ಬಿಟ್ಟಿವ್ನಿ ನೋಡಿ. ಅಲ್ಲ ಕಾಕ, ನಮಗ್ ಬೇಕು ಅಂದಾಗೆಲ್ಲ ಎಲ್ಲ ಪದಾರ್ಥಗಳ್ನು ಟೇಮ್ ಸರಿಯಾಗಿ ಕೊಟ್ಟು ಕಳಿಸ್ತಾನ ಸೇಟಪ್ಪ. ಅಂತದ್ರಾಗೆ ನಾವು ಅವ್ರು ಕೊಡ್ಬೇಕಾಗಿರೋ ದುಡ್ಡನ್ನ ಟೇಮ್ ಸರಿಯಾಗಿ ಕೊಡದೇ ಇದ್ರೆ ಸಂದಾಕಿರ್ತದ ಹೇಳಿ? ನಾನು ಈಗಲೇ ಹೋಗಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಮತ್ತೆ ಕಾಕ, ಅರುಣ್ ಸರ್ ಮಗಳಿಗೆ ಹುಷಾರಿರ್ಲಿಲ್ಲ, ಬತ್ತ ಅವಳು ಹುಷಾರಾಗ ಅವಳೋ ಇಲ್ವೋ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತಮ್ಮ, ಹೋಗಿದ್ ಬಾ. ಪವಿತ್ರಕ್ಕ, ನಾನು ಪುನಃ ಬಂದು ನನ್ನ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊತೀನಿ. ಅಲ್ಲಿವರೆಗೂ ನೀವೆಲ್ಲ ನಿನ್ ಕೆಲ್ಸಗಳನ್ನ ಮಾಡ್ತೀರಿ. ಸರಿ ಸುಬಕ್ಕ, ಹೋಗ್ಬಿಟ್ಟು ಬನ್ನಿ. ಸರಿ, ಬರ್ತೀನಿ ಕಾಕ. ಶನಯ, ನಾನು ಹೇಳಿದ ಫೈಲ್ ತಗೊಂಡಿದ್ದೆ ತಾನೆ? ಎಸ್ ಕ್ಯಾರಿ. ಮಿಸ್ಟರ್ ಗುರುಮೂರ್ತಿ, 1 ನಿಮಿಷ. ಇವತ್ತೇನಿದ್ರು ಎಲ್ಲ ಕ್ಯಾನ್ಸಲ್ ಮಾಡಿ. ನಾವಿಬ್ರು ಮೀಟಿಂಗ್ ಹೋಗ್ತಾ ಇದ್ದೀವಿ. ಬರೋದು ಮಧ್ಯಾಹ್ನನೂ ಆಗ್ಬೋದು ಅಥವಾ ಸಂಜೆನೂ ಆಗ್ಬೋದು. ಬಟ್ ಶನಾಯ ಮೇಡಮ್ ಕೂಡ ನಿಮ್ಮ ಜೊತೆ ಬರ್ತಾರೆ. ಯಾಕೆ? ಏನಿಲ್ಲ ಸರ್, ಇವತ್ತು 2 ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಶನಾಯ ಅವರು ಅವ್ರನ್ನ ಅಟೆಂಡ್ ಮಾಡಬೇಕಾಗಿತ್ತು. ದಟ್ಸ್ ಓಕೆ. ಇವತ್ತಿರೋ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ ನಾಳೆ ಕೊಡಿ. ದಟ್ಸ್ ಇಟ್. ಹಾಗಲ್ಲ ಸರ್, ನೀವೊಬ್ಬರೇ ಮೀಟಿಂಗ್ ಹೋಗಿದ್ದಿದ್ರೆ ಶನಾಯ ಮೇಡಮು ಕ್ಲೈಂಟ್ಸ್ನ ಅಟೆಂಡ್ ಮಾಡ್ತಿದ್ರು. ನಾಳೆ ಆಗೋ ಕೆಲಸ ಇವತ್ತೇ ಆಗ್ತಿತ್ತು ಅಂತ. ನೋಡಿ ನಿಂಬಲ್ಕರ್, ಜಸ್ಟ್ ಡೂ ವಾಟ್ ಐ ಸೇ. ಯಾರ ಹತ್ರ ಯಾವಾಗ ಏನು ಕೆಲಸ ಮಾಡಿಸ್ಬೇಕೋ ಅದನ್ನು ತುಂಬ ಚೆನ್ನಾಗಿ ಗೊತ್ತಿದೆ. ಓಕೆ ಸರ್. ಶರ್ಮಾ ಸರ್ ಕಾಲ್ ಮಾಡಿದ್ರು, ನಾಳೆ ಮಾಡಿ ಅಂತ ಹೇಳ ಸರ್? ಶರ್ಮಾ ಸರ್ ಕಾಲ್ ಮಾಡಿದ್ರೆ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿ. ನನಗೊಂದು ಮೆಸೇಜ್ ಹಾಕಿ. ಓಕೆ? ಓಕೆ ಸರ್. ಗುಡ್. ಓಕೆ. ಗ್ಯಾರಿ, 1 ನಿಮಿಷ. ಮೈ ಡಿಯರ್ ಸ್ಟಾಫ್ಸ್, ನಾನು ಮತ್ತೆ ನಿಮ್ಮ ಬಾಸ್ ಮೀಟಿಂಗ್ ಹೋಗ್ತಾ ಇದ್ದೀವಿ. ಸೊ ಬಿ ಕೇರ್ಫುಲ್. ಕ್ಯಾರಿ, ಲೆಟ್ಸ್ ಮೂವ್. ಸರ್, ಇವಳು ದುರಹಂಕಾರ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಿಲ್ವಾ? ಅದು ಯಾವತ್ತಾನೆ ಕಡಿಮೆ ಆಗಿದೆ. ಆಡ್ಲಿ ನಮಗೆ ವಾರ್ನ್ ಮಾಡಿ ಹೋಗ್ತಾಳಲ್ವ ಅವಳು. ವಾಪಸ್ ಬರೋ ಅಷ್ಟರೊಳಗಡೆ ಅವಳು ಲೈಫ್ಗೆ ಬಾಂಬ್ ಬಿದ್ದು ಬ್ಲಾಸ್ಟ್ ಆಗಿರತ್ತೆ ನೋಡಿ ಸರ್. ಯಾವ ಬಾಂಬ್ ಸರ್? ಟೈಮ್ ಬಾಂಬಾ, ಅಣು ಬಾಂಬಾ?
ಟೈಮ್ ಸೆನ್ಸ್ ಇಲ್ದಿರೋ ಇಂಥವ್ರನ್ನ ಕೊಲ್ಲೋದಕ್ಕೆ ಟೈಮ್ ಬಾಂಬು ವೇಸ್ಟೇ. ಇವಳನ್ನು ಅಣುವಾಗಿ ಕೊಲ್ಲೋದಕ್ಕೆ ಅಣು ಬಾಂಬ್ ಹಾಕಬೇಕು ಅಷ್ಟೇ. ಹಾ ಸರಿನಪ್ಪ, ಹಾ ಹೇಳ್ತೀನಿ. ಆಯ್ತು. ಅರುಣ್ ಸಾಹೇಬ್ರೆ, ಮತ್ತೆ ನಿನ್ PA ಫೋನ್ ಮಾಡ್ದ. ಏನಮ್ಮ? ಇವತ್ತು ಯಾವ್ದೋ ಪ್ರೆಸೆಂಟೇಶನ್ ಇದೆಯಂತಲ್ಲ, ನಿನ್ ಫೋನ್ಗೆ ಆಗ್ನಿಂದ ಟ್ರೈ ಮಾಡ್ತಿದ್ದಾನಂತೆ. ನೀನ್ ಹೋಗ್ಲೇಬೇಕಂತೆ. ಆಯ್ತಮ್ಮ, ಎಷ್ಟಲ್ಲ ಅಂತ ಹೇಳ್ತೀರಾ? ನನಗೆ ಗೊತ್ತಿದೆ, ನಾನು ಆಮೇಲೆ ಹೋಗ್ತೀನಿ. ಆದರೆ ಇನ್ನು ಸ್ವಲ್ಪ ಹೊತ್ತು ನಾನು ಶೀಶಾ ಪುಟ್ಟಿ ಜೊತೆ ಇದ್ಬಿಟ್ಟು ಹೋಗ್ತೀನಿ. ಹಾಗಾದ್ರೆ ಲೇಟ್ ಆಗಲ್ವೇನಪ್ಪ? ಆದ್ರೆ ಆಯ್ತು ಬಿಡಿ. ಸಾರ್, ನಿಮ್ ಬಾಯಿನಾಗ ಇಂಥ ಮಾತು ಬರಬಾರ್ದು. ಸುಬ್ಬಮ್ಮ, ಅಲ್ಲ, ನೀವು ಕೆಲ್ಸದಾಗ ಎಂತ ಸ್ಟ್ರಿಕ್ಟು, ಪರ್ಫೆಕ್ಟು, ಟೈಮ್ನಾಗ ಕರೆಕ್ಟು ಅಂತ ಎಲ್ರಿಗೂ ಗೊತ್ತದೆ. ಅಂತದ್ರಾಗ ನೀವೇ ಹಿಂಗ್ ಮಾಡ್ಬಿಟ್ರೆ ಒಳ್ಳೆ ಹೆಸರು ಹಾಳಾಗಕ್ಕಿಲ್ವಾ? ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನೀನೇ ಅವನಿಗೆ ಬುದ್ಧಿ ಹೇಳು. ಅಯ್ಯಯ್ಯೋ, ಅವರು ಬುದ್ಧಿ ಹೇಳೋಷ್ಟು ಬುದ್ಧಿವಂತಲು ನಾನಲ್ಲ ಆಂಟಿ. ಅವರು ಓದ್ದವ್ರು, ತಿಳ್ಕೊಂಡವ್ರು. ನಾನು ಹಳ್ಳಿಗುಗ್ಗು, ಏನೋ ಒಂದೊಂದ್ಸಲ ಮನ್ಸಿಗೆ ತೋಚಿದ್ದನ್ನ ಮಾತಾಡ್ಬಿಡ್ತೀನಿ ಅಷ್ಟೇಯ. ಆದರೂ ಆ ಮಾತುಗಳಲ್ಲಿ ತುಂಬಾನೇ ಅರ್ಥ ಇರುತ್ತೆ ಸುಬ್ಲಕ್ಷ್ಮಿ ಅವರೇ. ನೀವು ಹೇಳಿದ್ದು ನಿಜಾನೇ. ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯೋದಕ್ಕೆ ನಾವೆಷ್ಟೆಲ್ಲ ಕಷ್ಟಪಡ್ತೀವಿ. ಆದರೂ ಒಂದೊಂದ್ಸಲ ಅದನ್ನೆಲ್ಲ ಗಮನಕ್ಕೆ ಇಟ್ಕೊಳ್ದೆ ಹೆಸರು ಮಾಡ್ಕೊಂಡ್ಬಿಡ್ತೀವಿ. ಕೆಲವೊಂದ್ಸಲ ನೀವು ಮಾತಾಡಿದ್ರೆ ಈ ಕೌನ್ಸಿಲಿಂಗ್ ಮಾಡ್ದಾಗಿರುತ್ತೆ ನೋಡಿ, ಒಂಥರ ನಿಜನೂ ಅನ್ಸುತ್ತೆ. ನಿಮ್ಮ ಮಾತಿನಲ್ಲಿ ಒಂಥರ ಹಿಪ್ನಾಟಿಸಮ್ ಇದೆ ರೀ. ನಮ್ಮ ಮಾರ್ಕೆಟಿಂಗ್ ಫೀಲ್ಡ್ಗಂತೂ ಅದು ತುಂಬಾನೇ ಉಪಯೋಗ ಆಗುತ್ತೆ ನೋಡಿ. ಅಂದ್ರೆ ನೀನ್ ಕೂಡ ಪ್ರೆಸೆಂಟೇಶನ್ ಅಲ್ಲ ಇವಳೇ ಕೊಡಬಹುದು ಅನ್ನೋ? ಅಫ್ಕೋರ್ಸ್, ಯಾಕೆ ಆಗ್ಬಾರ್ದು? ಹಾಗೊಂದು ವೇಳೆ ಸುಬ್ಲಕ್ಷ್ಮಿ ಅವ್ರ ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಮುಂದೊಂದು ದಿವಸ ಖಂಡಿತವಾಗ್ಲೂ ಪ್ರೆಸೆಂಟೇಶನ್ ಕೊಡ್ಬೋದು. ಬೈ ದ ವೇ ಸುಬ್ಲಕ್ಷ್ಮಿ ಅವರೇ, ನಿಮ್ಗೆ ಇವತ್ತೇನಾದ್ರು ಕೆಲಸ ಇದೆಯಾ? ಸರ್, ಈಗಷ್ಟೇ ಸೆಟಪ್ಗೆ ದುಡ್ಡು ಕೊಟ್ಬಿಟ್ಟು ಬಂದೆ. ಈಗ ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ಈಗ ನೀವು ನನ್ನ ಜೊತೆ ಮೀಟಿಂಗ್ ಬಂದ್ಬಿಡಿ. ಅಲ್ಲಿ ನಿಮಗೆ ಪ್ರೆಸೆಂಟೇಷನ್ ಬಗ್ಗೆ, ಮೀಟಿಂಗ್ಗಳ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಅಯ್ಯೋ ಸಾ, ಅಂತ ಕಡಿಕೆಲ್ಲ ನಾನು ಯಾಕೆ ಸಾರ್? ಅಲ್ಲೆಲ್ಲ ದೊಡ್ಡ ದೊಡ್ಡ ಮನ್ಸರು ಬಂದಿರ್ತಾರೆ, ನನಗೋ ಏನು ಗೊತ್ತಾಗಕ್ಕಿಲ್ಲ. ಸುಮ್ಮನೆ ಅಂತ ಕಡಿಕೆಲ್ಲ ನಾನು ನಿಮ್ಮ ಜೊತೆ ಬಂದರೆ ನಿಮಗೂ ಅವಮಾನ ಆಯ್ತದೆ. ಸುಬ್ಲಕ್ಷ್ಮಿ ಅವರೇ ನೋಡಿ, ಶ್ರದ್ಧೆಯಿಂದ ದುಡಿಯೋರ್ನ, ಮಾಡೋ ಕೆಲಸದ ಬಗ್ಗೆ ಭಕ್ತಿ ಇಟ್ಕೊಂಡಿರೋರ್ನ ಇಂಥ ಮೀಟಿಂಗ್ಗಳಿಗೆ ಕರ್ಕೊಂಡು ಹೋಗೋದು ಅಂದರೆ ಅದು ಅವಮಾನ ಅಲ್ಲ, ಒಂಥರ ಅಭಿಮಾನ. ಅಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ತುಂಬ ಓದಿರೋರು, ಬರೀ ಇಂಗ್ಲೀಷ್ ಮಾತಾಡೋರು. ನಿಂಗೆ ಅದೆಲ್ಲ ಸರಿ ಹೋಗಲ್ಲ. ಅವ್ರ ಮಧ್ಯೆ ನೀನು ಇರೋಕ್ಕಾಗಲ್ಲ ಅಂತ ನಂಗೆ ಅನ್ನಿಸ್ತು. ಅವ್ರು ಯಾರು ನಿನ್ನ ಗೇಲಿ ಮಾಡೋ ಹೋಗಿ ಆಗ್ಬಾರ್ದಲ್ವಾ? ಸರಿಯಾಗಿ ಹೇಳ್ದೆ ಕಣಪ್ಪ. ಹೇಗಿದ್ರು ಸುಬ್ಲಕ್ಷ್ಮಿಗೆ ಇದೆಲ್ಲ ಮುಂದೆ ಗೊತ್ತಾಗ್ಲೇಬೇಕಲ್ವಾ? ಅದು ಈಗಿನಿಂದ ಶುರುವಾಗ್ಲಿ. ಸುಬ್ಲಕ್ಷ್ಮಿ, ನೀನ್ ಹೋಗ್ಬಿಡ್ಬಾ ಅಮ್ಮ. ಏನಾಂಟಿ ನೀವು ಹಿಂಗೆ ಹೇಳ್ತಿದ್ದೀರಲ್ಲ, ನಾನು ಶ್ರೀಸಾ ಪುಟ್ಟಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಸುಬ್ಬಮ್ಮ ನೀವು ಅಪ್ಪಂಗೆ ಹೇಳಿದ ಮಾತು ನಿಮ್ಗೂ ಹೇಳ್ಬೇಕಾ ಇವಾಗ? ನಾನು ಪೂರ್ತಿ ಹುಷಾರಾಗಿದ್ದೀನಿ. ನೀವೇನು ಚಿಂತೆ ಮಾಡಿದ್ರೆ ನನ್ ಬಗ್ಗೆ ಹುಷಾರಾಗಿ ಡ್ಯಾಡಿ ಜೊತೆ ಮೀಟಿಂಗ್ ಹೋಗ್ಬಿಟ್ಟು ಬನ್ನಿ, ಓಕೆನಾ? ಇದು ನನ್ನ ಆರ್ಡರ್, ಓಕೆ? ಅಯ್ಯೋ ಓಕೆ ನೀವು ಸುಬ್ಲಕ್ಷ್ಮಿ ಅವರೇ, ಇಲ್ಲಾಂದ್ರೆ ಮೇಡಮ್ಗೆ ಕೋಪದಿಂದ ಇನ್ನು ಮೈ ಬಿಸಿ ಜಾಸ್ತಿ ಆಗ್ಬಿಡುತ್ತೆ.